ಸರ್, ಈಗ ಅದೇ ಒಂದು ಗೊಂದಲ ಕೂಡ ಇದೆ, ಅಭಿಮಾನಿಗಳಿಗಿದೆ. ಏನಾಗುತ್ತೆ, ಓಕೆ ಸರ್ಕಾರ ಮುಟ್ಟುಗೋಲು ಹಾಕೊಂಡಿದೆ ಸರಿ, ಬಟ್ ಅದೇ ಜಾಗದಲ್ಲಿ ಮತ್ತೆ ಮರು ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಶಾಸಕ ವಿಷ್ಣುವರ್ಧನ ಪುಣ್ಯಭೂಮಿ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ನಿಮ್ಮಲ್ಲಿರುವಂತಹ ಉತ್ತರ ಏನು? ನೀವೀಗ ಮಾತುಕತೆ ಏನಾದರೂ ಮಾಡುವಂಥ ಪ್ರಯತ್ನಗಳಾಯ್ತಾ ಯಾರ್ದಾರ ಜೊತೆ ಅಂತ? ನನಗೆ ಅಧಿವೇಶನ ಶುರುವಾದ ದಿವಸ ಕೆ ವಿ ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ನನಗೆ ಫೋನ್ ಮಾಡಿದರು. ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದರು. ಈಗಾಗಲೇ ಆ ಜಾಗ ಅವ್ರದ್ದಂತಲ್ವಾ ಅಂತನೂ ಕೇಳಿದರು. ಮತ್ತು ಈಗಾಗಲೇ ಮೈಸೂರಲ್ಲಿ ಕೊಟ್ಟಿದ್ದೀವಿ ಅಂತಲ್ಲ ಅಂತ ಹೇಳಿದರು. ನಾನೊಂದು 10-15 ನಿಮಿಷ ಎಲ್ಲ ವಿವರವಾಗಿ ಹೇಳಿದೆ. ಜೊತೆಗೆ ಪ್ರಜಾವಾಣಿಯ ಸಂಪಾದಕೀಯ ಮಂಡಳಿಯನ್ನು ವಿನಂತಿ ಮಾಡಿಕೊಂಡು ಅದರ ಬಗ್ಗೆ ಒಂದು ಲೇಖನವನ್ನು ಕೂಡ ಬರೆಸಿ ಸರ್ಕಾರದ ಗಮನ ತರಿಸುವಂಥ ಪ್ರಯತ್ನ ಮಾಡಿದೆ. ಅದು ಕೂಡ ಸರ್ಕಾರಕ್ಕೆ ಹೋಗಿತ್ತು. ಅವತ್ತು ಅಧಿಕಾರಿಗಳ ಸಭೆ ಆಗಿ ಆ ಸಭೆಯ ನಂತರದಲ್ಲಿ ಇದೊಂದು ತೀರ್ಮಾನ ಆಗಿದೆ ಅನ್ನುವಂಥದ್ದು ನನ್ನ ನಂಬಿಕೆ. ಆದರೆ ಈ ಅಂತ್ಯ ಸಂಸ್ಕಾರಗೊಂಡಂತಹ ಜಾಗ ಏನಿದೆ, ಆ ಜಾಗ ಈಗ ಅರಣ್ಯ ಭೂಮಿ ಅಂತ ಘೋಷಣೆ ಆಗಿರೋದ್ರಿಂದ ಅದು ಇರುತ್ತಾ ಇಲ್ವಾ ಅನ್ನೋಂತಹ ಗೊಂದಲ ನನಗಿದೆ. ಆದರೆ ನಾನು ಸರ್ಕಾರವನ್ನು ಒತ್ತಾಯಿಸುವಂತಹದ್ದು, ಅಲ್ಲಿ ಸರಳವಾಗಿ ನೀವು ಅರಣ್ಯ ಭೂಮಿ ಕಾಯ್ದೆ ಏನಿದೆ ಅದಕ್ಕೆ ಭಂಗ ಬರದಂತೆ, ಅದಕ್ಕೆ ತೊಂದರೆ ಆಗದಂತೆ ಒಂದು ಸರಳವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ವಿಶ್ರಾಂತಿ ವನ ಅಂತ ಹೇಳಿ ಮರಗಳ ನಡುವೆಯಲ್ಲಿ ವಿಷ್ಣುವರ್ಧನ್ ಅವರನ್ನು ಉಳಿಸುವಂಥ ಪ್ರಯತ್ನ, ಅವರನ್ನು ನೆನಪನ್ನು ತರುವಂತಹ ಪ್ರಯತ್ನ, ಅಭಿಮಾನಿಗಳಿಗೆ ಅದೊಂದು ದರ್ಶನ ಕೇಂದ್ರವಾಗಿ ಉಳಿಸುವಂಥ ಪ್ರಯತ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಮತ್ತು ಈ ಹಿಂದೆ ಭಾರತಿ ಮೇಡಮ್ ಮತ್ತು ಅನಿರುದ್ಧ್ ಅವರು ಈ ಪ್ರಯತ್ನವನ್ನು ಮಾಡಿದರು. DC ಶಂಕರ್ ಅವರು ಮುಟ್ಟುಗೋಲು ಪ್ರಕ್ರಿಯೆಯನ್ನು ಆರಂಭಿಸಿದ್ರು ಆಗ. ಆದರೆ ಕೆಲವು ರಾಜಕೀಯ ಒತ್ತಡಗಳ ಕಾರಣಕ್ಕೆ ಅದು ಅಲ್ಲೇ ನಿಂತೋಯ್ತು. ಈಗಲೂ ಹಾಗೆ ಆಗಬಾರ್ದು ಅನ್ನೋಂಥದ್ದು ನನ್ನ ಉದ್ದೇಶ. ಅದಕ್ಕೋಸ್ಕರ ಸರ್ಕಾರವನ್ನು ನಾವು ಅನೇಕ ರೀತಿಯಲ್ಲಿ ಒತ್ತಡ ತರೋ ಪ್ರಯತ್ನ ಮಾಡ್ತೀವಿ. ಮೊದಲು ವಕೀಲರ ತಂಡದ ಮೂಲಕ ಅವರಿಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇನ್ನೊಂದು ಹೋರಾಟಗಳನ್ನು ರೂಪಿಸುವಂಥ ಪ್ರಯತ್ನ ಇದ್ದೀವಿ. ಮತ್ತು ಈ ರಾಜ್ಯದ ಅನೇಕ ಸಾಹಿತಿ, ಸಿನಿಮಾ ಕಲಾವಿದರನ್ನು ಒಳಗೊಂಡಂತಹ ಸಾಧಕರನ್ನ ಜೊತೆಗೆ CMನ ಭೇಟಿ ಮಾಡ್ತೀವಿ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಸ್ಪಷ್ಟವಾಗಿ ಹೇಳ್ತೀವಿ, ಇಷ್ಟು ದೊಡ್ಡ ಹಗರಣ ಆಗಿರೋ ಭೂಮಿಯನ್ನು ನೀವು ಯಾವುದೇ ಕಾರಣಕ್ಕೂ ಮುಟ್ಟುಗೋಲು ಪ್ರಕ್ರಿಯೆಯಿಂದ ಹಿಂಜರಿಯಬಾರದು ಮತ್ತು ಇದನ್ನು ಮುಗಿಸಲೇಬೇಕು ಅನ್ನೋ ಒತ್ತಡವನ್ನು ಏರಿ, ಜೊತೆಗೆ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ಒಂದು ವಿಶ್ರಾಂತಿ ವನವನ್ನು ಅಥವಾ ಒಂದು ಸರಳ ಸ್ಮರಣಾ ಕೇಂದ್ರವನ್ನು ಮಾಡಿಕೊಡಬೇಕು ಅಂತ ಕೂಡ ವಿನಂತಿ ಮಾಡ್ತೀವಿ. ಸರ್, ಅದೇ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಸಂಕಟ ಇದೆ. ಅಂದರೆ ಒಂದು ವೇಳೆ ಅಲ್ಲೇ ಅರಣ್ಯ ಭೂಮಿಯ ಕಾಯ್ದೆ ಮಾಡುವಂಥದ್ದಾದರೆ ಒಂದಿಷ್ಟು ಅಂದರೆ ಬದಲಾವಣೆಗಳಾಗಬೇಕಾಗುತ್ತೆ ನಿಯಮಾವಳಿಗಳಲ್ಲಿ. ಸೊ ಈಗ ಅಲ್ಲಿ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಮತ್ತೆ ಅಭಿಮಾನಿಗಳಲ್ಲೇ ನೋಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ಹೊರ ಹಾಕಿದ್ರು. ಆ ಪುಣ್ಯಭೂಮಿ ಬೇಕು, ಅಲ್ಲೇ ಆಗಬೇಕು ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಸಣ್ಣ ಗೊಂದಲ ಸರ್, ನಿಮಗೆ ಈಗಾಗಲೇ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ನೀವು ಕೂಡ ಮಾತಾಡಿ. ಸುದೀಪ್ ಸರ್ ಕೂಡ ಒಂದು ಅರ್ಧ ಎಕರೆ ಜಾಗ ತಗೊಂಡಿದ್ರು. ಇನ್ನೇನು ನಾಡಿದ್ದು ಸೆಪ್ಟೆಂಬರ್ 2ಕ್ಕೆ ಅವ್ರ ಬರ್ಡೇ. ಆ ಟೈಮಲ್ಲಿ ಒಂದಿಷ್ಟು ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೋಡುವಂತಹ ಪ್ಲಾನ್ ಕೂಡ ಇತ್ತು. ಈ ವಿಚಾರವಾಗಿ ಸುದೀಪ್ ಸರ್ ಜೊತೆ ಈಗ ಮಾತುಕತೆ ಏನಾರು ಆಯ್ತಾ? ಏನು ನಿಲುವು, ಹೇಗೆ ಅನ್ನೋದು? ಇಲ್ಲ, ನಾನು ಸುದೀಪ್ ಸರ್ ಜೊತೆಗೆ ಈ ವಿಷಯ ಮಾತನಾಡಲಿಲ್ಲ. ಯಾಕಂದರೆ ನನಗೆ ಗೊತ್ತಾಗಿ ಈಗ 2 ಗಂಟೆ ಆಗಿದೆ, ಇನ್ನೂ ಮಾತನಾಡಲಿಲ್ಲ. ಬಟ್ ಅವ್ರಿಗೆ ವಿಷಯ ಗೊತ್ತಿರುತ್ತೆ. ನಾವು ಅಂದ್ಕೊಂಡಿದ್ದು ಬೆಂಗಳೂರಲ್ಲಿ ಒಂದು ದರ್ಶನ ಕೇಂದ್ರ ಅವರಿಗೆ ಪುಣ್ಯಭೂಮಿ ಇರಲೇಬೇಕು ಅಂತ. ಬೆಂಗಳೂರಲ್ಲಿ ಯಾವಾಗ ಇದು ನೆಲಸಮ ಆಯಿತು ಆಗ ಬೆಂಗಳೂರಲ್ಲಿ ವಿಷ್ಣುವರ್ಧನ್ ಅವರನ್ನು ಉಳಿಸ್ಕೊಳ್ಳೋ ಪ್ರಯತ್ನವಾಗಿ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಒಂದು ಅಭಿಮಾನಿ ಮನಸ್ಸು ಸುದೀಪ್ ಸರ್ ಅವರು ಮತ್ತು ನಾನು ಸೇರಿ ಅದನ್ನೊಂದು ಅನೌನ್ಸ್ ಮಾಡಿದ್ದು. ಒಂದು ವೇಳೆ ಪುಣ್ಯಭೂಮಿ ಇಲ್ಲೇ ಆಗುತ್ತೆ ಅನ್ನೋದಾದರೆ, ಇಲ್ಲೇ ದರ್ಶನ ಕೇಂದ್ರ ಆಗುತ್ತೆ ಅನ್ನೋದಾದರೆ ಮತ್ತೆ ಯಾಕೆ ಮತ್ತೊಂದು ಅಂತ. ಸೊ ಆ ವಿಷಯವಾಗಿ ನಮಗೇನು ಆತುರ ಇಲ್ಲ, ಆದರೆ ಅಭಿಮಾನ ಇದೆ. ವಿಷ್ಣುವರ್ಧನ್ ಅವರನ್ನು ಬೆಂಗಳೂರಲ್ಲಿ ಎಲ್ಲ ಅಭಿಮಾನಿಗಳು ಸಿಗುವಂತೆ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನು ಮಾಡಿದ್ದಷ್ಟೇ. ಸೊ ಈಗ ಇಲ್ಲೇ ಆಗುತ್ತೆ. ಇಷ್ಟು ಮುಂದುವರೆದಿದೆ ಅಂತಂದರೆ ಇದನ್ನು ಉಳಿಸ್ಕೊಳ್ಳೋದು ಇನ್ನೇನು ಕಷ್ಟವಾಗಲಾರ್ದು. ಸೊ 100% ಪ್ರಯತ್ನಪಟ್ಟು ಪುಣ್ಯಭೂಮಿ ಇಲ್ಲೇ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಈಗೇನಿದೆಯೋ ಅದೇ ಜಾಗದಲ್ಲಿ ಅವ್ರದ್ದೊಂದು ದರ್ಶನ ಕೇಂದ್ರ, ಆರಾಧನಾ ಕೇಂದ್ರ, ವಿಶ್ರಾಂತಿ ವನ, ಪುಣ್ಯಭೂಮಿ ಎಲ್ಲವೂ ಅಲ್ಲೇ ಆಗಬೇಕು ಅನ್ನೋಂಥದ್ದು ಆಸೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ. ಸರಿ.